ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್. ನನ್ಗೆ ಒಂದು ಸ್ವಲ್ಪ ಆರ್ಡರ್ ಬಂದಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ಗಣೇಶ ಬಗ್ಗೆ ಹೇಳ್ತೀನಿ. ಗಣೇಶ ಒಂದು ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ. ಗಣೇಶ ಬಂದ್ಬಿಟ್ಟು ಅವ್ರ ಕಸ್ಟಮರ್ ಬಂದ್ಬಿಟ್ಟು ಒಂದು 100 ಗ್ರಾಮಲ್ಲಿ ಗಿಫ್ಟ್ ಮಾಡೋ ತರ ನಮ್ಗೆ ಗಣೇಶ ಅಂತ ತಂದ್ಕೊಡಿ ಅಂತ ಹೇಳಿದ್ರು. ಇವರು ಹಳೆ ಕಸ್ಟಮರ್, ನಮ್ಮವರವರೇ, ಚಿಂತಾಮಣಿ ಅವರು. ಇದಕ್ ಮೊದಲು ಕೂಡ ಅವ್ರಿಗೆ ರಾಘವೇಂದ್ರ ಸ್ವಾಮಿದು ಮತ್ತೆ ಇನ್ನ ಗಣೇಶದು ಏನೇನೋ ತಂದ್ಕೊಟ್ಟಿದ್ದೀನಿ ಅವ್ರ ಮನೆಗೆ. ಆದ್ರೆ ಇದು ಲಾಸ್ಟ್ ಟೈಮ್ ಕೂಡ ಅವರು ರಾಘವೇಂದ್ರ ಸ್ವಾಮಿ ಒಂದು ಗಿಫ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವಾಗ ಕೂಡ ಒಂದು 100 ಗ್ರಾಮಲ್ಲಿ ಹೇಳಿದ್ರು. ಅವಾಗ ಕೂಡ ತಂದ್ಕೊಡ್ತೀನಿ. 100-150 ಗ್ರಾಮಲ್ಲಿ ತಂದ್ಕೊಡ್ತೀನಿ, ನೆನಪಿಲ್ಲ ಒಟ್ಟಿನಲ್ಲಿ. ಮತ್ತೆ ಈಗ 100 ಗ್ರಾಮಲ್ಲಿ ಗಣೇಶ ಒಂದು ತಂದ್ಕೊಡಿ ಅಂತ ಹೇಳಿದ್ರು, ತಂದ್ಕೊಡ್ತಿದ್ದೀನಿ. ಇದು ಬಂದು 101 ಗ್ರಾಮ್ ಆಗಿದೆ. 101 ಗ್ರಾಮ್ ಆಗಿದೆ. ಇದು ತುಂಬಾ ಚೆನ್ನಾಗಿದೆ. ಇದು ಗಟ್ಟಿದೆ. ಇದು 92.5 ಹಾಲ್ಮಾರ್ಕ್ ಅಲ್ಲಿ ಮಾಡಿರೋದು. ಹಾಲ್ಮಾರ್ಕ್ ಸೀಲ್ ಕೂಡ ಆಗಿದೆ. ಚೆನ್ನಾಗಿದೆ ಗಣೇಶ. ಮತ್ತೆ ಇದು ಹಿಂದ್ಗಡೆ ಕೂಡ ವರ್ಕ್ ನೋಡ್ಬೋದು. ಕ್ಯಾಸ್ಟಿಂಗ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ನೀಟಾಗಿ ಕಾಣುತ್ತೆ ಫೇಸ್ ಎಲ್ಲ. ಮತ್ತೆ ಇದು ಏನೋ ಅಂದ್ರೆ ನೀವು ಗಿಫ್ಟ್ ಮಾಡ್ಬೇಕಂತಾನೆ ಅನ್ಕೋಬೇಡಿ. ನಿಮ್ ಮನೆಗ್ ಬೇಕಿದ್ರೆ ಇವಾಗ ಗಣೇಶ ಹಬ್ಬ ಹೆಂಗೋ ಬರ್ತಿದೆ, ಆ ಮಣ್ಣಿನ ಗಣೇಶ ಇಟ್ಟು ಮತ್ತೆ ನೀರಲ್ಲಿ ಬಿಸಾಕೋ ಬದಲು ಅದು ನಾನು ಹಬ್ಬದ ಬಗ್ಗೆ ನಾನು ಹೇಳ್ತಿಲ್ಲ. ಒಂದು ಕೆಲವರಿಗೆ ಅರ್ಥ ಮಾಡ್ಕೊಳ್ಳೋರಿಗೆ ನಾನು ಹೇಳ್ತಿದ್ದೀನಿ. ಏನಂದ್ರೆ ಗಣೇಶ ಅಂತ ತರ್ತೀರಾ, ನೀವು ಅದನ್ನ 5,000 6,000 ಕೊಟ್ಟು ತಗೊಂಡ್ ಬರ್ತೀರಾ, ಅದನ್ನ ತಗೊಂಡ್ ಬಂದು ನೀರಲ್ಲಿ ಹಾಕ್ಬಿಡ್ತೀರಾ. ಮತ್ತೆ ಬೀದಿಗಳಲ್ಲಿ ಇಡೋರು ಅಷ್ಟೇ ತುಂಬಾ ವೇಸ್ಟ್ ಮಾಡ್ತಾರೆ. ನನ್ನ ಪ್ರಕಾರ ಅದೆಲ್ಲ ವೇಸ್ಟ್, ನನ್ನ ಅಭಿಪ್ರಾಯ. ಅದು ಬೇರೆಯವ್ರಿಗೆ ಅವ್ರಿಗೆ ಏನಾದ್ರು ಅನ್ಕೊಳ್ಳಿ, ಅವ್ರ ಇಷ್ಟ ಅದು. ನಾನೇನಾದ್ರೆ ನೀವು ಗಣೇಶನ ಇಟ್ಟು ನೀರಲ್ಲಿ ಹಾಕೋಬಹುದು. ಈ ತರ ಬೆಳ್ಳಿ ಗಣೇಶ ತಗೊಂಡ್ರೆ ನಿಮ್ ಮನೇಲಿ ಪರ್ಮನೆಂಟ್ ಆಗಿರುತ್ತೆ. ನೀವು ಪೂಜೆ ಕೂಡ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಇದು. ತುಂಬಾ ಜನ ಭಯ ಪಡ್ತಾರೆ. ಏನಂದ್ರೆ ಗಣೇಶ ವಿಗ್ರಹಗಳಂದ್ರೆ ದೊಡ್ಡದಾಗಿ ಇದ್ರೆ ಮತ್ತೆ ಮನೇಲಿ ಡೈಲಿ ಪೂಜೆ ಮಾಡ್ಬೇಕು ಅಂತಾರೆ. ಅದೆಲ್ಲ ನಂಬೇಡಿ, ನಾನ್ ನಂಬಲ್ಲ ಅವೆಲ್ಲಾನು. ದೇವ್ರು ಇಷ್ಟಿದ್ರೆ ಅಷ್ಟೇನೋ, ಒಂದು ಕಿಲೋಮೀಟರ್ ಇದ್ರೂ ಅಷ್ಟೇನೆ. ಆಯ್ತಾ, ಅದನ್ನೆಲ್ಲ ನಂಬೇಡಿ. ನಿಮ್ಗೆ ಇಷ್ಟ ಆಗಿದೆಯಾ ಗಣೇಶ, ಇದನ್ನ ತಗೊಂಡು ಇಟ್ಕೊಂಡು ಪೂಜೆ ಮಾಡಿ ಅಷ್ಟೇ. ಇದು ಇಡೀ ಅಷ್ಟು ಮುಷ್ಟಿ ಅಷ್ಟೇ ಇರಬೇಕು ಅದು ಇದು ಅಂತಾರೆ. ಅದೆಲ್ಲ ನಾನ್ ನಂಬಲ್ಲ, ನೀವು ನಂಬಕ್ ಹೋಗ್ಬೇಡಿ. ಕರೆಕ್ಟ್ ಅಲ್ಲ ಅವೆಲ್ಲಾನು. ದೇವ್ರು ನಂಬೇಕಷ್ಟೇ. ಅದಕ್ಕೆ ಸೈಜ್ ನಂಬದ್ರೆ ಏನಾದ್ರು ಅರ್ಥ ಇದೆಯಾ ಅದ್ರಲ್ಲಿ? ಇಲ್ವಲ್ಲ, ಅದು ನಾನು ಹೇಳೋದು. ಇದೊಂದಾಯ್ತು. ಮತ್ತೆ ಬಂದ್ಬಿಟ್ಟು ಇನ್ನೊಂದು ಲಕ್ಷ್ಮೀ ಸರ ಅಂತ ಲಕ್ಷ್ಮೀ ಕಾಸು ಒಂದು ಮಾಡ್ಕೊಟ್ಟಿದ್ದೆ ಕಸ್ಟಮರ್ಗೆ ಬೆಂಗಳೂರಲ್ಲಿ. ಇವರು ಹಳೆ ಕಸ್ಟಮರ್. ಇವ್ರು ಏನಂದ್ರೆ ನಾನು ಲಾಸ್ಟ್ ಟೈಮ್ ಲಕ್ಷ್ಮೀ ಕಾಸು ಮಾಡ್ಕೊಟ್ಟಿದ್ದೆ, ಅವ್ರ ತಾಯಿಗೆ ಅದು ಇಷ್ಟ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದೇನಂದ್ರೆ ಅವರು ಅದು ಯಾಕೋ ಡಿಸೈನ್ ಇಷ್ಟ ಆಗ್ಲಿಲ್ಲ ಸರ್ ನಮ್ಗೆ, ನಮ್ಮ ತಾಯಿಯವರು ಇಷ್ಟಪಡ್ಲಿಲ್ಲ ಅದನ್ನ, ಇದು ಈ ತರ ಇಷ್ಟಪಟ್ಟಿದ್ದಾರೆ, ಇದನ್ನ ಮಾಡ್ಕೊಡ್ತೀರಾ ಅಂತ ಹೇಳಿದ್ರು. ಸರಿ ಮೇಡಮ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ಮೆಲ್ಟ್ ಮಾಡ್ಬಿಟ್ಟು, ಅದನ್ನು ಕೂಡ 916 ಅಲ್ಲಿ ಮಾಡಿರೋದು. ಇವಾಗ ಇದು ಮತ್ತೆ 916 ಎಲ್ಲ ಮಾಡಿರೋದು. ಇದು ತೂಕ ಬಂದ್ಬಿಟ್ಟು ಇದು ಬಂದು ಇವಾಗ 27 ಗ್ರಾಮ್ ಅಷ್ಟಿದೆ. ಇದು ಬೀಟ್ಸ್ ಲೆಸ್ ಆಗಿ ನನ್ನ ಪ್ರಕಾರ ಒಂದು 25 ಗ್ರಾಮ್ 26 ಗ್ರಾಮ್ ಆಗ್ಬೋದು. ಇದಕ್ಕೆ ಮೊದಲು ಮಾಡ್ಕೊಟ್ಟಿರೋ ಲಕ್ಷ್ಮೀ ಕಾಸು ಬಂದು 15 ಗ್ರಾಮ್ ಸಮಥಿಂಗ್ ಎಷ್ಟಾಯ್ತು ಅದು. ಇವಾಗ ಇನ್ನೂ ಒಂದು 10 ಗ್ರಾಮ್ ಜಾಸ್ತಿ ಹಾಕಿ ಇದನ್ನು ಮಾಡ್ತಿದೀವಿ. ಇದು ಚೆನ್ನಾಗಿದೆ. ನಿಮ್ಗೆ ಏನಾದ್ರು ಬೇಕಿದ್ರೆ, ಈ ತರ ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ನೀವು Pinterest ಅಲ್ಲಿ ನೋಡಿ ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಇದನ್ನ ಮೊದಲು ಕೂಡ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಸುಮಾರು ಇದು ನಾನು 4-5 ಸರಿ ಮಾಡಿಸಿದ್ದೀನಿ. ಇದನ್ನ ವಿಡಿಯೋ ಕೂಡ ಮಾಡಿದ್ದೀನಿ. 2 ಎಲೆ ಮಾಡಿಸಿದ್ದೀನಿ, ಮತ್ತೆ ಸಿಂಗಲ್ ಎಲೆ ಮಾಡಿಸಿದ್ದೀನಿ. ತುಂಬಾ ಜನಕ್ಕೆ ಮಾಡ್ಕೊಟ್ಟಿದ್ದೀನಿ. ಆದ್ರೆ ವಿಡಿಯೋದಲ್ಲಿ ಮಾಡಿರೋದು ಕಡಿಮೆನೇ ಇದೆ ಇದು. ಆದ್ರೂ ಮಾಡಿದ್ದೀನಿ, ಅಷ್ಟೇನೇನಿಲ್ಲ. ಮತ್ತೆ ಉಂಗ್ರ ಒಂದಿದೆ, ವಂಕಿ ಉಂಗ್ರ, ಅದನ್ನು ತೋರಿಸ್ತೀನಿ. ಹಾರ ಒಂದು ಆರ್ಡರ್ ಮಾಡಿಸಿದ್ದಾರೆ. ಅದೇನಂದ್ರೆ ಪಿಂಕ್ ಬೀಡ್ಸ್ ಒಂದು ಮತ್ತೆ ಪರ್ಲ್ ಒಂದು ಬರೋ ತರ ಮಾಡ್ಕೊಡಿ ಅಂತ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಇವಾಗ, ಯಾಕಂದ್ರೆ ಅದು ಇನ್ನೂ ರೆಡಿ ಆಗಿಲ್ಲ. ಹಂಗಾಗಿ ಅದು ರೆಡಿ ಆದ್ಮೇಲೆ ಮತ್ತೆ ಹೇಳ್ತೀನಿ. ಉಂಗ್ರದ ಬಗ್ಗೆ ಫ್ರೀ ಆಗಿದೀವಲ್ಲ, ಹೆಂಗೆ ಈ ಉಂಗ್ರದ ಬಗ್ಗೆ ಕೂಡ ಹೇಳ್ಬಿಡ್ತೀನಿ. ಉಂಗ್ರ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ವಂಕಿ ಉಂಗ್ರ ಬೇಕಾದ್ರೆ ಈ ತರ ಮಾಡಿಸ್ಕೊಳ್ಳಿ. ಮತ್ತೆ ಇದು ಅಷ್ಟೇ, ನಂದಗುಡಿಯಿಂದ ಮೇಡಮ್ ಅವರು ಆರ್ಡರ್ ಮಾಡಿದ್ದಾರೆ. ಇದು ಬಂದು ಗಿಫ್ಟ್ ಮಾಡ್ಲಿಕ್ಕೆ. ಇದು ಕೂಡ ಇದೇನಂದ್ರೆ ಅವರು 4 ಗ್ರಾಮಲ್ಲಿ ಹೇಳಿದ್ರು, 4 ಗ್ರಾಮಲ್ಲಿ ಗಿಫ್ಟ್ ಮಾಡೋ ತರ. 4 ಗ್ರಾಮ್ ಅಂದ್ರೆ ತಮಾಷೆಯಲ್ಲಿ ಇವಾಗ 45,000 ಆಗ್ತಿದೆ ಇವ್ರಿಗೆ ಇದು. ಯಾಕಂದ್ರೆ ಇವಾಗ 4 ಗ್ರಾಮಲ್ಲಿ ಅಂದ್ರೆ ಇವಾಗ 45,000 ಆಗ್ತಿದೆ ಇವ್ರಿಗೆ. ಆ ಗಿಫ್ಟ್ ಮಾಡೋರು ಯಾರಾದ್ರೂ ಆಗ್ಲಿ, ಒಂದು 40,000ಗಿನ್ನ ಗಿಫ್ಟ್ ಕೊಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಈಗಿನ ಕಾಲದಲ್ಲಿ. ತಮಾಷೆ ಅಲ್ಲ, ಯಾರ್ಯಾರು ಖರ್ಚಿಗಳು ಅವ್ರಿಗೆ ಇರುತ್ತೆ. ಗಿಫ್ಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ರಿಲೇಟಿವ್ಗೆ 40,000 50,000. ಲಾಸ್ಟ್ ಟೈಮ್ ಒಬ್ರು 2 ಲಕ್ಷ ಚಿಲ್ಲರೆ ಆರ್ಡರ್ ಮಾಡಿದ್ರು. ಇದೆಲ್ಲ ಕಷ್ಟ ಇದೆ ಈಗಿನ ತಮಾಷೆ ಅಲ್ಲ. ಇದೆಲ್ಲ ಏನೋ ಅವ್ರವ್ರ ಫೀಲಿಂಗ್ಸ್, ಅವ್ರ ಅಭಿಪ್ರಾಯ. ನಾನು ಹೇಳಂದ್ರೆ ಗಿಫ್ಟ್ ಮಾಡೋ ಕೂಡ ಒಂದು ರೇಂಜಲ್ಲಿ ಇರ್ಬೇಕಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅದೊಂದಾಯ್ತು. ಇದು 4 ಗ್ರಾಮಲ್ಲಿ ತಂದು ಕೊಡ್ತೀನಿ. 4 ಗ್ರಾಮ್ ನನ್ಗೇನು ಸಮಾಧಾನ ಅನ್ಸ್ಲಿಲ್ಲ. ಆದ್ರೂ ಕೂಡ ಏನ್ ಮಾಡಕ್ಕಾಗಲ್ಲ, 45,000 ಆಗೋಗುತ್ತೆ ಅವ್ರಿಗೆ ಈಗ. ಹಂಗಾಗಿ ಏನ್ ಮಾಡಕ್ಕಾಗಲ್ಲ. ಅದೊಂದಾಯ್ತು. ವಂಕಿ ಉಂಗುರ ಒಂದಾಯ್ತು. ಮತ್ತೆ ಇನ್ನ ಸ್ವಲ್ಪ ಮಾಂಗಲ್ಯ ಚೈನ್ ಒಂದು ಆರ್ಡರ್ ಇದೆ. ಮತ್ತೆ ಪಿಂಕ್ ಬೀಡ್ಸು ಮತ್ತೆ ಪರ್ಲ್ ಸರ ಆರ್ಡರ್ ಇದೆ. ಮತ್ತೆ ನೆಕ್ಲೆಸ್ ಒಂದಿದೆ, ಜುಮ್ಕಾ ಒಂದಿದೆ. ಇವೆಲ್ಲ ಏನಾಯ್ತು ಅಂದ್ರೆ ಈ ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ಕೆಲ್ಸಗಾರೆಲ್ಲ ತುಂಬಾ ಬ್ಯುಸಿ ಅವರಿಂದ ಬೇಗ ಡೆಲಿವರಿ ಕೊಡ್ಲಿಕ್ಕೆ ಆಗ್ಲಿಲ್ಲ. ಎಲ್ಲ ಸ್ವಲ್ಪ ಡಿಲೇ ಆಗ್ತಿದೆ. ಏನ್ ಮಾಡಕ್ಕಾಗಲ್ಲ, ಫುಲ್ ವರ್ಕ್ ಎಲ್ಲ ಫುಲ್ ಬಿಸಿ ಇದೆ. ನಾವ್ ಅನ್ಕೊಳ್ತೀವಿ ಚಿನ್ನದ ರೇಟ್ ತುಂಬಾ ಜಾಸ್ತಿ ಆಗೋಗಿದೆ, ಹೆಂಗೆ ತಗೊಳ್ಳೋದು ಅಂತ ಕೆಲವರು ಯೋಚನೆ ಮಾಡ್ತಿದ್ರೆ
ಹಬ್ಬಕ್ಕಂತೂ ಫುಲ್ಲು ಕೆಲಸ ಇತ್ತು, ಫುಲ್ ಬ್ಯುಸಿ ಇತ್ತು ಬಿಸ್ನೆಸ್ ಎಲ್ಲಾನು. ಚೆನ್ನಾಗಿದೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಿದೆ. ನೀವು ನಾನು ಅನ್ಕೊಳ್ಳೋದು ಹೇಳೋದು ಏನಂದ್ರೆ, ನೀವು ರೇಟ್ಗಳು ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಆ ಥರ ಯೋಚನೆ ಮಾಡ್ತಾ ಇರಬೇಡಿ. ಇವಾಗ ಇನ್ನೊಂದು 10 ಗ್ರಾಮ್ದು ಒಂದು ಚಿನ್ನ ಒಬ್ರು ಆರ್ಡರ್ ಮಾಡಿದ್ದಾರೆ ನಮ್ಮೂರವರು, ಚಿಂತಾಮಣಿ ಅವರು. ನಾನು ಹೇಳಂದ್ರೆ ಇವಾಗ 10 ಗ್ರಾಮು 5 ಗ್ರಾಮು ಈ ತರ ತಗೊಳ್ತಾ ಇರಿ ಚಿನ್ನ. ಅವಾಗ ಒಂದಾಗಿ ಒಂದು 20 ಗ್ರಾಮು 30 ಗ್ರಾಮು 40 ಗ್ರಾಮು 50 ಗ್ರಾಮ್ ಎಷ್ಟಾದ್ರೂ ಆಗ್ಬೋದು, ಎಷ್ಟು ಜಾಮ್ ಆಗುತ್ತೋ ಅವಾಗ ಒಂದು ಜ್ಯುವೆಲ್ರಿ ಮಾಡಿಸ್ಬೋದು ನೀವು. ಒಂದೇ ಸಲ ನೀವು 50 ಗ್ರಾಮ್ ಹಾರ ಮಾಡಿಸ್ಬೇಕು, 40 ಗ್ರಾಮ್ ಹಾರ ಮಾಡಿಸ್ಬೇಕು, ದುಡ್ಡು ರೆಡಿ ಮಾಡ್ಬೇಕಂದ್ರೆ ಆಗಲ್ಲ. ಈ ತರ ಚಿನ್ನ ಸೇವ್ ಮಾಡ್ತಾ ಇರಿ, ತುಂಬಾ ಚೆನ್ನಾಗಿರುತ್ತೆ. ಇದೊಂದಾಯ್ತು. ಏನ್ ಎಲ್ಲ ಹೇಳಿದೆ ಹೇಳ್ತಿರ್ತೀನಿ, ನಿಮ್ಗೂ ತಲೆ ತಿಂತಿರ್ತೀನಿ ನಾನು ಅಷ್ಟೇ. ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಯಾರಿಗಾದ್ರೂ ಶೇರ್ ಮಾಡಿ, ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದ್ರೆ. ಎಲ್ಲರೂ ಶೇರಿಗೆ ಏನು ಮಾಡಕ್ ಹೋಗ್ಬೇಡಿ, ಏನಿದೆ ವಿಡಿಯೋದಲ್ಲಿ. ಅಷ್ಟೇ, ಇನ್ನೇನಿಲ್ಲ. ನಿಮ್ಗೆ ಏನಾದ್ರು ಬೇಕಿದ್ರೆ ಬಂದು GSM ಆರ್ಡರ್ ಮಾಡಿ. ಮತ್ತೆ ರೇಟ್ಗಳ ಬಗ್ಗೆ ತಿಳ್ಕೊಳ್ತಾ ಇರ್ಬೇಡಿ, ತಲೆ ಕೆಟ್ಟೋಗುತ್ತೆ. ಇವತ್ತು ರೇಟ್ 24 ಕ್ಯಾರೆಟ್ ಬಂದು 10,200 300 ಇದೆ. ನಾನು ಹೇಳೋದ್ರೆ, ನಾನು ತುಂಬಾ ಜನ ನಾನು ಕೇಳ್ತಿದ್ದಾರೆ, ಯಾಕೆ ನೀವು ರೇಟ್ಗಳೆಲ್ಲ ಸ್ಟೇಟಸ್ಗೆ ಹಾಕಲ್ಲ, ರೇಟ್ಗಳೆಲ್ಲ ಹಾಕ್ಬೋದಲ್ಲ ಅಂತ. ನಾನು ಹೇಳೋದ್ರೆ, ನೀವು ಅದೆಲ್ಲ ತಿಳ್ಕೊಂಡು ಏನು ಪ್ರಯೋಜನ ಇಲ್ಲ. ನಮ್ಮ ಹತ್ರ ದುಡ್ಡಿದೆಯಾ? ಇವಾಗ ದುಡ್ಡಿದೆ. ಇವಾಗ ನಿಮ್ಮ ಹತ್ರ 10,000 ಇದೆ, 20,000 ಇದೆ, ಎಕ್ಸ್ಟ್ರಾ ಇದೆ. ನಾನು ಕಾಲ್ ಮಾಡಿ, ರೇಟ್ ಇವಾಗ ಎಷ್ಟಿದೆ, ನಮ್ಮ ಹತ್ರ ದುಡ್ಡಿದೆ ಬೇಕು ಅಂತ ತಗೊಂಡ್ಬಿಡಿ ಅಷ್ಟೇ. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ನಿಮ್ಗೆ ದಿನಾ ಅದೇನೋ ರೇಟ್ಗಳು ತೋರಿಸ್ಕೊಂಡು ದಿನಾ ಚಿನ್ನ ತಗೊಳ್ತೀರಾ? ಇಲ್ವಲ್ಲ. ಹೋಗ್ಲಿ, ಹಂಗಂತಿಲ್ಲ. ರೇಟ್ ಕಡಿಮೆ ಆಗೋಯ್ತು ಅಂತೇಳಿ ನೀವೇನಾದ್ರು ತಗೊಳ್ತೀರಾ, ಜಾಸ್ತಿ ಆಗೋಯ್ತು ಅಂತೇಳಿ ತಗೊಳ್ತಾ ಇರ್ತೀರಾ? ಹಂಗೆಲ್ಲ ಅಲ್ವಲ್ಲ. ಅದಕ್ಕೋಸ್ಕರ ನಾನು ರೇಟ್ಗಳೆಲ್ಲ ಹಾಕೋಕ್ ಹೋಗಲ್ಲ. ಮತ್ತೆ ಇನ್ನೊಂದು ಕನ್ಫ್ಯೂಸ್ ಆಗ್ತಿರೋದು ಏನಂದ್ರೆ, ತುಂಬಾ ಜನ ಕಸ್ಟಮರ್ಸ್ಗೆ 916 ರೇಟ್ ಕೇಳ್ತಾರೆ. ಅದು ತುಂಬಾ ರಾಂಗ್. ಅದು ಯಾಕಂದ್ರೆ ಎಷ್ಟಾದ್ರೂ ಹೇಳ್ಕೋಬಹುದು. 916 ರೇಟ್ ಎಷ್ಟಾದ್ರೂ 9,300 ಹೇಳ್ಬೋದು, 9,250 ಹೇಳ್ಬೋದು, 9,470 ಹೇಳ್ಬೋದು, ಎಷ್ಟಾದ್ರೂ ಹೇಳ್ಬೋದು. ಅದು ಏನು ರೀಸನ್ ಇಲ್ಲ ಅದಕ್ಕೆ 916 ರೇಟ್ ಇಷ್ಟೇ ಇದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಆನ್ಲೈನ್ ಅಲ್ಲಿ ರೇಟ್ ಒಂದು ತೋರಿಸ್ತಿರ್ತೆ, ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗೋ ಚಿನ್ನನೇ ರೇಟ್ ಬೇರೆ ಇರುತ್ತೆ. ಈ ತರ ಒಂದೊಂದ್ ದಿನ ಒಂದೊಂದ್ ತರ ರೇಟ್ ಡಿಫ್ರೆನ್ಸ್ ಆಗ್ತಿರೋದ್ರಿಂದ ಇದ್ರ ಬಗ್ಗೆ ತಿಳ್ಕೊಬೇಡಿ ನೀವು. ನಾನು ಹೇಳೋದಂದ್ರೆ, ನನ್ನ ಕಸ್ಟಮರ್ಸ್ ತುಂಬಾ ಜನ ಕೆಲವ್ರು ಕನ್ಫ್ಯೂಸ್ ಆಗ್ತಿದ್ದಾರೆ. ನಾನು ಅವ್ರಿಗೆ ತಲೆ ಬಿಡಿಸಿ ಹೇಳಕ್ಕೋ ನಾನು ಹೋಗಲ್ಲ. ಯಾಕಂದ್ರೆ ನಾನು ಆನೆಸ್ಟ್ ಆಗಿ ನಾನು ರೇಟ್ ಏನಿದೆಯೋ ಅದು ನಾನು ಹಾಕ್ತಿರ್ತೀನಿ. ನಾನು ರೇಟ್ ಏನಿದೆಯೋ ಮೇಕಿಂಗ್ ಚಾರ್ಜ್ ಅಷ್ಟೇ ಆಗ್ತಿರ್ತೀನಿ. ಕೆಲವರು ಏನ್ ಮಾಡ್ತಾರೆ, ತುಂಬಾ ಬುದ್ಧಿವಂತಿಕೆ ಉಪಯೋಗಿಸಿ ಇವತ್ತು ರೇಟ್ ಎಷ್ಟಿದೆ, 916 ರೇಟ್ ಎಷ್ಟಿದೆ, 24 ಕ್ಯಾರೆಟ್ ಗೋಲ್ಡ್ ರೇಟ್ ಎಷ್ಟಿದೆ, ಮತ್ತೆ 18 ಕ್ಯಾರೆಟ್ ಗೋಲ್ಡ್ ರೇಟ್ ಎಷ್ಟಿದೆ, 17 ಏನಕ್ಕೆ ಇದೆ ಎಲ್ಲ ರೇಟ್ಗಳು ತಿಳ್ಕೊಂಡು ಏನ್ ಪ್ರಯೋಜನ? ನಿಮ್ಗೆ ಏನ್ ಬೇಕು ಜ್ಯುವೆಲ್ರಿ, ಇದನ್ನ ಎಷ್ಟು ತೂಕ ಮಾಡಿಸ್ಕೊಂಡ್ರೆ ಇದು ಕರೆಕ್ಟ್ ಆಗಿ ಮಾಡಿಸೋರ ಲಕ್ಷಣ ಇದು. ಇದು ಬಿಟ್ಬಿಟ್ಟು ರೇಟ್ಗಳೆಲ್ಲ ತಿಳ್ಕೊಂಡು ನಿಮ್ಗೆ ಮೇಕಿಂಗ್ ಚಾರ್ಜ್ ಎಷ್ಟು, ನೀವೆಷ್ಟು ತಗೊಳ್ತೀರಾ, ಬೇರೆ ಅಂಗಡಿಗೂ ನಿಮ್ಗೆ ಏನ್ ಡಿಫ್ರೆನ್ಸ್ ಇದೆ, ಎಲ್ಲ ತಲೆ ತಿನ್ನೋ ಕೆಲಸಗಳೆಲ್ಲ ಮಾಡಿದರೆ ಏನು ಯೂಸ್ ಇಲ್ಲ. ನಾನು ಕರೆಕ್ಟಾಗಿ ನಾನು ಹೇಳ್ತಿದ್ದೀನಿ. ಯಾರೇ ಆಗಿರ್ಬೋದು, ನನ್ಗೆ ಆರ್ಡರ್ ಕೊಟ್ರು ಒಂದೇ, ಕೊಟ್ಟಿಲ್ಲ ಅಂದ್ರೂ ಒಂದೇ. ನಾನು ಯಾರು ಕೂಡ ಮುಲಾಜಿಲ್ದೆ ಹೇಳೋದು ಒಂದೇ. ಎಲ್ಲರೂ ಕೂಡ ಒಂದೇ ಮೇಕಿಂಗ್ ಚಾರ್ಜ್ ಇರುತ್ತೆ, ಒಂದೇ ರೇಟ್ ಇರುತ್ತೆ. ನಾನು ಒಬ್ಬೊಬ್ರಿಗೆ ಒಂದೊಂದು ರೇಟ್ ಹೇಳೋದು, ಒಬ್ಬೊಬ್ರಿಗೆ ಒಂದೊಂದು ತರ ಮೇಕಿಂಗ್ ಚಾರ್ಜ್ ಮಾಡೋದು, ಈ ತರ ನಾನು ಏನು ಮಾಡಲ್ಲ. ಆಯ್ತಾ? ಪರ್ಸನಲ್ ಆಗಿ ನಾನು ಏನಾದ್ರು ನಾನು ಅವ್ರಿಗೆ ಕ್ಲೋಸ್ ಇದ್ರೆ ಬೇಕಾದ್ರೆ ಫ್ರೀಯಾಗಿ ಮಾಡ್ಕೊಡ್ತೀನಿ ಹೊರತು ನಾನು ಯಾವ್ದು ಕಸ್ಟಮರ್ಸ್ ಅಂದ್ರೆ ಎಲ್ಲಾನು ಒಂದೇನೆ. ನಾನು ಲೆಕ್ಕದಲ್ಲಿ ಅವ್ರು 1 ಗ್ರಾಮ್ ಮಾಡಿಸ್ಕೊಂಡ್ರು 100 ಗ್ರಾಮ್ ಮಾಡಿಸ್ಕೊಂಡ್ರು ಎಲ್ಲ ಕಸ್ಟಮರ್ಗೂ ಒಂದೇನೆ. ಮತ್ತೆ ತುಂಬಾ ಜನ ನಾನು ಏನ್ ಮಾಡ್ತಾರೆ, ಬೆಳ್ಳಿ ಐಟಮ್ ನೀವು ಆರ್ಡರ್ ಕೊಟ್ರೆ ಯಾಕೆ ತಗೊಳಲ್ಲ, ತುಂಬಾ ನೆಗ್ಲೆಕ್ಟ್ ಮಾಡ್ತೀರಾ ಅಂತ ನಂಗೆ ಕೇಳ್ತಿರ್ತಾರೆ. ನಿಮ್ಗೊಂದು ಎಕ್ಸಾಂಪಲ್ ಒಂದು ತೋರಿಸ್ತೀನಿ ರೀ. ಮಾಮೂಲಿಯಾಗಿ ನಾನು ರಾಶಿ ಕಲ್ಲು ಉಂಗುರಗಳಾಗಿರ್ಬೋದು, ಈ ತರ ಮಣಿಗಳಾಗಿರ್ಬೋದು, ಇವೆಲ್ಲ ನಾನು ಇದನ್ನ ಸಪೋರ್ಟ್ ಮಾಡಲ್ಲ, ತಗೊಳ್ಳಿ ಅಂತ ಹೇಳ್ಬಿಟ್ಟು. ಇದು ಕರಂಗಲಿ ಮಾಲೆ ಅಂತಾರೆ ಇದನ್ನ ತುಂಬಾ ಜನ ನಾನು ಕೇಳಿದಾರೆ, ಇದನ್ನ ತಂದು ಕೊಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ಒರಿಜಿನಲ್ ತಂದು ಕೊಡ್ತೀರಾ ಅಂತ. ಇದ್ರಲ್ಲಿ ಒರಿಜಿನಲ್ ಇಲ್ಲ, ಡೂಪ್ಲಿಕೇಟ್ ಇಲ್ಲ, ಏನಿಲ್ಲ ಇದ್ರಲ್ಲಿ. ಆಯ್ತಾ? ಇದನ್ನೆಲ್ಲ ನಾನು ನಂಬಲ್ಲ. ಇದು ಏನ್ ಮಾಡಿದ್ರೆ, ಕಸ್ಟಮರ್ ನನಗೆ ತಗೊಂಡ್ ಬಂದು ಕೊಟ್ರು, ಇವ್ರು ನಮ್ಮೂರವ್ರೆ, ಚಿಂತಾಮಣಿ ಅವರು. ಮತ್ತೆ ಇನ್ನ ಒಬ್ರು ಇವರು ನನಗೆ ಹೊಸದಾಗಿ ಪರಿಚಯ ಆಗಿದ್ದಾರೆ. ಇವರು ಮೇಡಮ್ ಒಬ್ರು, ಇವರೊಬ್ರು ಕೇಳಿದ್ರು ಅವ್ರ ಮಗನ್ಗೆ, ಸರ್ ನಮ್ಮ ಮಗ ಫಾರಿನ್ ಕೊಟ್ಟೋಗ್ತಾನೆ, ಇದೊಂದು ಮಾಡ್ಕೊಡಿ ನಮ್ಗೆ ಕರಂಗಲಿ ಮಾಲೆ ಅಂತೇಳಿ ಹೇಳ್ಬಿಡು. ಅದು ಕೂಡ ನನ್ನ ಕೈಯೆಲ್ಲ ಮಾಡ್ಕೊಡ್ಬೇಕು, ನೀವೇ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು. ಸರಿ ಮೇಡಮ್ ಮಾಡ್ಕೊಡ್ತೀನಿ. ನಾನು ನಂಬಲ್ಲ ಇವೆಲ್ಲಾನು. ಅದು ಏನಂದ್ರೆ, ನಾನು ಹೇಳೋದೇನಂದ್ರೆ, ಇದೆಲ್ಲಾನು ಸಣ್ಣ ಕೆಲ್ಸ ಇವೆಲ್ಲ. ಏನಂದ್ರೆ ಇದೆಲ್ಲ ಇವಾಗ ಇದನ್ನ ಮಾಡ್ಲಿಕ್ಕೆ ಇದು ಸರ ಬಂದ್ಬಿಟ್ಟು ಒಂದು 450 ರೂಪಾಯಿ ಹಂಗಿರುತ್ತೆ ಒಂದು ಮಣಿಗಳು. ಮತ್ತೆ ಇದನ್ನ ಮಾಡ್ಲಿಕ್ಕೆ ಎಲ್ಲ ಸೇರಿ ಒಂದು 450, ಎಲ್ಲ ಒಂದು 1,000 ಚಿಲ್ಲರೆ ಎಲ್ಲ ಆಗುತ್ತೆ ಅನ್ಕೊಳ್ಳಿ. ಇದನ್ನೆಲ್ಲ ನಾನು ಆರ್ಡರ್ ತಗೊಂಡು ಮಾಡಿ, ಇದನ್ನೆಲ್ಲ ವಿಡಿಯೋ ಮಾಡಿ, ನಾನು ಪಬ್ಲಿಸಿಟಿ ಮಾಡಿ, ನನ್ಗೆ ಆರ್ಡರ್ ಬರುತ್ತೆ, ನನ್ಗೇನೋ ಬರುತ್ತೆ. ನಾನು ಹೇಳಂದ್ರೆ ಕಸನ ಮಾರಬಾರ್ದು. ಆಯ್ತಾ? ಅದು ನಾನು ಹೇಳೋದು ಅಷ್ಟೇನೆ. ಇವಾಗ ನನಗೆ ಲಾಭ ಬರುತ್ತೆ ಅಂತ ಹೇಳ್ಬಿಟ್ಟು ಸಿಕ್ಕಿದ್ದೆಲ್ಲ ಮಾಡಿ ನಾನು ಬಿಸ್ನೆಸ್ ಮಾಡ್ಬೋದು. ನಾನು ಹಂಗ್ ಮಾಡಲ್ಲ. ನನಗೇನಂದ್ರೆ ಏನೇ ಮಾರಿದ್ರು ಕೂಡ ಅದಕ್ಕೆ ಒಂದು ವರ್ತ್ ಇರಬೇಕು, ಅದಕ್ಕೆ ಒಂದು ಬೆಲೆ ಇರಬೇಕು. ರಿಟರ್ನ್ ಕೊಟ್ಟಾಗ ಇದಕ್ಕೆ ಇಷ್ಟು ಬೆಲೆ ಅಂತ ಇರುತ್ತೆ, ಅದು ಬರಬೇಕು. ಇವಾಗ ಇದು ಸರ ಹಾಕೊಳ್ತಿದ್ದಾರೆ ಇವರು, ಅವ್ರ ನಂಬಿಕೆ ಅಷ್ಟೇ ನಾನು ಹೇಳೋದು. ಇದು ಹಾಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ನಾನು 100% ನಾನು ನಂಬೋದೇ ಇಲ್ಲ ಇದನ್ನೆಲ್ಲಾನು.
ಇದಕ್ಕೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ರೆ ಏನ್ ಪ್ರಯೋಜನ ಇದೆ? ಅಲ್ಲ ಒರಿಜಿನಲ್ ಅಂದ್ರೆ ಒರಿಜಿನಲ್ ಏನಪ್ಪ, ಇದು ಮರದಿಂದ ಮಾಡಿರ್ತಾರೆ, ಏನಿದ್ರೆ ಒರಿಜಿನಲ್ ಸರ್ಟಿಫಿಕೇಟ್ ಒಂದು ಇದಕ್ಕೆ ಏನ್ ಬರುತ್ತೆ ಇದರಿಂದ? ಏನು ಬರಲ್ಲ. ಆದ್ರೂ ಕೂಡ ನಾನು ಇದನ್ನ ಕಸ್ಟಮರ್ಗೆ ಏನಕ್ಕೆ ಮಾಡ್ಕೊಡ್ತಿದ್ದೀನಿ ಇದು ಅಂದ್ರೆ, ನನ್ಗೆ ತುಂಬಾ ಬೇಕಾಗಿರೋ ಕಸ್ಟಮರು ಹೇಳದ್ನಲ್ಲ, ಒಬ್ರು ಇದ್ರಲ್ಲಿ ಒಬ್ರು ಬಂದ್ಬಿಟ್ಟು ಸರ್ ನೀವೇ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದೇ ಕೆಲಸ ಹೇಳೋದಕ್ಕೋಸ್ಕರ ಸರಿ ಮೇಡಮ್ ನಾನೇ ಮಾಡ್ಕೊಡ್ತೀನಿ ಅನ್ನೋ ಉದ್ದೇಶದಿಂದ ನಾನು ಹೇಳ್ದೆ, ಮೇಡಮ್ ಇದನ್ನ ನಂಬೇಡ, ನನ್ಗೆ ಗೊತ್ತು ಮಂಜುವರೇ, ನೀವು ನಂಬಲ್ಲ ನನ್ಗೆ ಗೊತ್ತು, ಆದ್ರೂ ಕೂಡ ನನ್ನ ಸೆಂಟಿಮೆಂಟ್ ನನಗಿರುತ್ತೆ, ನಾನು ಮಾಡ್ಕೊಟ್ಬಿಡಿ ಅಂತ ಹೇಳಿದ್ರು. ಸರಿ ಮೇಡಮ್ ಮಾಡ್ಕೊಡ್ತೀನಿ ಅಂತ ನಾನು ಹೇಳ್ತಿದ್ದೀನಿ, ಮಾಡ್ಕೊಟ್ಟಿದ್ದೀನಿ. ಅದು ಬರೀ ಅದಕ್ಕೆ 350 ರೂಪಾಯಿ ಚಾರ್ಜ್ ಅಷ್ಟೇ ಮಾಡೋದಕ್ಕೆ, ಆಯ್ತಾ. ಈ ತರ ನಾನು ಇವೆಲ್ಲ ವಿಡಿಯೋ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅದೆಲ್ಲ ನಾನು ನಂಬಲ್ಲ. ಮತ್ತೆ ಕಲ್ಲುಗಳ ಬಗ್ಗೆ ನಾನು ಕೇಳ್ತಾರೆ, ಅದು ಕ್ಯಾರೆಟ್ ಎಷ್ಟಾಗುತ್ತೆ, ರೂಬಿ ಎಷ್ಟಾಗುತ್ತೆ, ಮತ್ತೆ ನೀಲ ಬೇಕು ನಮ್ಗೆ, ಹವಳ ಬೇಕು, ಈ ತರ ಎಲ್ಲ ಕೇಳ್ತಿರ್ತಾರೆ. ನಾನು ಅವಾಗೆಲ್ಲ ಫಸ್ಟ್ ಹೇಳ್ಬಿಡ್ತೇನೆ, ನಾನು ನಂಬೇಡಿ ಅದನ್ನ, ನಿಮ್ಗೆ ಅಷ್ಟಕ್ಕೂ ನಂಬಿಕೆ ಇದೆಯಾ ಮಾಡಿಸ್ಕೊಡಕಂದ್ರೆ ಮಾಡಿಸ್ಕೊಡ್ತೀನಿ, ಅಷ್ಟು ಬಿಟ್ರೆ ನಾನು ಅದನ್ನ ಸಪೋರ್ಟ್ ಮಾಡಕ್ಕೆ ಹೋಗಲ್ಲ. ಇದು ನನ್ನ ಮೆಂಟಾಲಿಟಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇದು ನನಗೆ ನಾನು ಒನ್ ಟೈಮಲ್ಲಿ ಹೇಳ್ತೀನಿ, ಒನ್ ಟೈಮಲ್ಲಿ ಒಂದು 20 ವರ್ಷ ಹಿಂದೆ, ಇನ್ನ 25 ವರ್ಷ ಹಿಂದೆನೆ ಅನ್ಕೊಳ್ತೀನಿ. ಒನ್ ಟೈಮಲ್ಲಿ ಒಂದು ಚಿಲ್ಲರೆ ಅಂಗಡಿಯಲ್ಲಿ ನಾನು ಕೇಳಿದ್ದೆ, ಅವ್ರು ಬೋರ್ಡ್ ಹಾಕಿದ್ರು, ಇಲ್ಲಿ ಸಿಗರೇಟ್ ಬೀಡಿ ಮಾರಲ್ಲ ಅಂತ ಹೇಳ್ಬಿಟ್ಟು. ತುಂಬಾ ಜನ ಸಿಗರೇಟ್ ಬೀಡಿಯಲ್ಲೇ ಲಾಭ ಬರುತ್ತೆ ಚಿಲ್ಲರೆ ಅಂಗಡಿಗಳಲ್ಲಿ. ಅಂತದ್ದು ಅವರೇ ಅದನ್ನ ಮಾರ್ತಿರ್ಲಿಲ್ಲ, ಯಾಕಂದ್ರೆ ಅದನ್ನ ಮಾರಬಾರ್ದು. ನಾವು ಬಿಸ್ನೆಸ್ ಮಾಡೋದು ದುಡ್ಡು ಸಂಪಾದನೆ ಮಾಡೋಕ್ಕೋಸ್ಕರ, ಅಷ್ಟು ಬಿಟ್ರೆ ದುಡ್ಡು ಸಂಪಾದನೆ ಮಾಡ್ಬೇಕಂತ ಹೇಳ್ಬಿಟ್ಟು ಬೀಡಿ ಸಿಗರೇಟ್ ಮಾಡೋದು ಇದೆಲ್ಲ ನನ್ನ ಬಿಸ್ನೆಸ್ ಅಲ್ಲ, ನನ್ ಮನ್ಸಿಗೆ ಒಪ್ಪಲ್ಲ ಅಪ್ಪಿ ಇದು ನನಗೆ ಅಂತೇಳಿ ನನ್ಗೊಬ್ರು ಹೇಳಿದ್ರು. ಆ ಮಾತು ನನಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಒಂದು ಬಿಸ್ನೆಸ್ ಮಾಡುವಾಗ ಅದರಲ್ಲಿ ಎಥಿಕ್ಸ್ ಅಂತ ಇರುತ್ತಲ್ಲ, ವ್ಯಾಲ್ಯೂಸ್ ಅನ್ನೋದು ತಿಳ್ಕೊಬೇಕಲ್ಲ, ಅದು ತುಂಬಾ ಒಳ್ಳೆಯದು ಅದು ಅಂತ ನನ್ಗೆ ಆವಾಗ ಅನಿಸ್ತು. ನನ್ಗೆ ಆವಾಗಿಂದ ನಾವು ಮೈಂಡಲ್ಲಿ ಒಂದಿತ್ತು, ವ್ಯಾಪಾರ ಅಂದ್ರೆ ಹಿಂಗ್ ಮಾಡ್ಬೇಕಾ ಅಂತ ಅನಿಸ್ತಿತ್ತು. ಮಾರಲ್ಲ, ಯಾಕಂದ್ರೆ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ನಾವು ಅದ್ರ ಮೇಲೆ ಬರ್ದಿರ್ತಾರೆ. ಅದನ್ನ ಕುಡೀರಿ ಅಂತೇಳಿ ನಾವು ಸೇಲ್ ಮಾಡೋದು, ಸೇಲ್ ಆಗಿ ಹೋಗ್ತಿದೆ ಅಂತೇಳಿ ಖುಷಿ ಪಟ್ಬಿಟ್ಟು ಲಾಭ ಬರೋದು, ಇದೆಲ್ಲ ಅಲ್ವಲ್ಲ ವ್ಯಾಪಾರ ಅಂದ್ರೆ. ತಪ್ಪು ಅಲ್ವಾ ಅದಲ್ಲ. ನನ್ಗೂ ಅದು ಇಷ್ಟ ಆಯ್ತು. ಅವತ್ತಿಂದ ನಾನು ಅನ್ಕೊಂಡಿದ್ದೆ ಅಷ್ಟು, ಏನಂದ್ರೆ ಅದು ಮಾರಬಾರ್ದು ಅನ್ನೋ ಉದ್ದೇಶದಿಂದ. ತುಂಬಾ ಜನಕ್ಕೆ ನಾನು ಹೇಳೋದು ಸಜೆಷನ್ ಅದೇನು, ಏನಂದ್ರೆ ಅದು ತಗೋಬೇಡಿ. ತುಂಬಾ ಜನ ನಾನು ಬೆಳ್ಳಿ ಐಟಮ್ ಕೇಳ್ತಿರ್ತಾರೆ, ಅದನ್ನ ನಾನು ಹೇಳೋದು ಆ ವಿಷಯ ನನ್ಗೆ ನೆನಪಲ್ಲಿ ಇರುತ್ತೆ. ಆ ಉದ್ದೇಶದಿಂದ ನಾನು ಬೇಡ ತಗೋಬೇಡಿ, ಬೆಳ್ಳಿ ತಗೋಬೇಡಿ, ಆರ್ಟಿಫಿಷಿಯಲ್ ತಗೋಬೇಡಿ, ಇದು ತಗೋಬೇಡಿ, ಅದು ಇದ್ರೆ ಜೆನ್ಯೂನ್ ಆಗಿ ಚಿನ್ನ ತಗೊಳ್ಳಿ ಅಂತ ಹೇಳ್ತಿರೋದು ಅದಕ್ಕೋಸ್ಕರನೇ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಈ ವಿಷಯನ ತುಂಬಾ ಜನ ನನ್ನನ್ನ ತುಂಬಾ ನೆಗ್ಲೆಕ್ಟ್ ಆಗಿ ಮಾತಾಡ್ತಾರೆ. ನಾನು ಏನಂದ್ರೆ ಅದು ಆರ್ಡರ್ ತಗೊಳಲ್ಲ ಅಂತ ಹೇಳ್ಬಿಟ್ಟು, ತುಂಬಾ ಬಿಲ್ಡಪ್ ಕೊಡ್ತಾನೆ ಇವನು ಅಂತ ಅನ್ಕೊಳ್ತಾರೆ. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಬಿಲ್ಡಪ್ ಅಲ್ಲ ಇದು. ನಾನು ಏನಂದ್ರೆ ನನ್ಗೆ ಅದು ಇಷ್ಟ ಆಗ್ಲಿಲ್ಲ, ಅದು ಏನಂದ್ರೆ ಅದು ಮಾರೋದು, ಆಯ್ತಾ. ಇವಾಗ್ಲೂ ಕೂಡ ಅಷ್ಟೇ, ನಾನು ಸಾಲ ಮಾಡ್ಬಿಟ್ಟು ಅಂಗಡಿ ತುಂಬಾ ಬೆಳ್ಳಿ ಎಲ್ಲ ಜೋಡಿಸ್ಬಿಡ್ಬೋದು, ಬೆಳ್ಳಿ ಐಟಮ್ಸ್ ಎಲ್ಲ ಜೋಡಿಸ್ಬಿಡ್ಬೋದು. ಚಿನ್ನ ಬೇಕಾದ್ರೂ ಸಾಲ ಕೊಡ್ತಾರೆ. ಬೇಕಾದ್ರೆ ನನ್ ಪ್ರಜಾರಲ್ಲಿ ಇಷ್ಟು ದಿನ ವ್ಯಾಪಾರ ಮಾಡಿರ್ತೇನೆ, ನಮ್ಮ ಬಗ್ಗೆ ಗೊತ್ತಿರುತ್ತೆ. ಬೇಕಾದ್ರೆ ಸಾಲ ಕೊಡ್ತೀನಿ ಅಂತ ಕೊಡ್ತಾರೆ, ಕೇಳ್ತಾರೆ, ಸಾಲ ಯಾಕೆ ತಗೊಳಲ್ಲ ನೀವು, ತಗೊಳ್ಳಿ, 1% 2% ಜಾಸ್ತಿ ಆಗ್ತೀವಿ ಅಷ್ಟೇ ಅಲ್ಲ, ನೀವು ಕಸ್ಟಮರ್ ಮೇಲೆ ಅದನ್ನ ಆಗ್ಬಿಟ್ಟು ನೀವು ತಗೋಬೋದಲ್ಲ ಅಂತ ಹೇಳ್ತಾರೆ. ನನ್ಗೆ ಅದು ಇಷ್ಟ ಆಗಲ್ಲ. ಕಸ್ಟಮರ್ಗೆ ಆದಷ್ಟು ಕಡಿಮೆಗೆ ಕೊಡ್ಬೇಕು, ಆದಷ್ಟು ರೀಸನಬಲ್ ಆಗಿರ್ಬೇಕು ಅನ್ನೋ ಉದ್ದೇಶದಿಂದ ನಾನು ಸಾಲನೂ ಮಾಡಕ್ ಹೋಗಲ್ಲ. ಅದಕ್ಕೋಸ್ಕರನೇ ನಿಮ್ಮ ಹತ್ರ ಮೊದಲೇ ಫುಲ್ ಅಮೌಂಟ್ ಇಸ್ಕೊಂಡು ನಾನು ರೀಸನಬಲ್ ಆಗಿ ಏನಿದೆ ಅದು ಮಾಡ್ಕೊಡ್ತಿದ್ದೀನಿ. ಇದು ವಿಷಯ. ಮುಗೀತು ಎಲ್ಲಿಗೆ ಇವತ್ತಿನ ವಿಷಯ. ಅಷ್ಟೇ, ಇನ್ನೇನಿಲ್ಲ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಇನ್ನೊಂದ್ಸಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ಯಾರಾದ್ರೂ ನೋಡ್ತಿದ್ರೆ. ಸುಸ್ತಾಗೋಗ್ತಿದೆ. ಬಾಯ್. ಇದನ್ನ ಕೊನೆಯಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡಿ. ಬಾಯ್ 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 ಬಾಯ್. ಇದು ಗಣೇಶ ಬಂದ್ಬಿಟ್ಟು ಮತ್ತೆ ನೀವು ಹಿಂದ್ಗಡೆ ಕೂಡ ನೋಡ್ಬೋದು ಫಿನಿಶಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ನೀವು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಮಣ್ಣಿನ ಗಣೇಶ ಅದು ಇದು ಇಡೋ ಬದಲು ಸ್ವಲ್ಪ ಇನ್ವೆಸ್ಟ್ ಮಾಡಿ ಬೆಳ್ಳಿದ ಇಟ್ಕೊಂಡು ಸಾಕು, ಇಷ್ಟು ಸೈಜಸ್ ಸಾಕು. ಮನೆಯಲ್ಲಿ ನೀಟಾಗಿ ತುಂಬಾ ಸಿಂಪಲ್ ಆಗಿ ಪೂಜೆ ಮಾಡ್ಲಿಕ್ಕೆ, ಕೆಲಸ ಕೂಡ ತುಂಬಾ ಕಡಿಮೆ ಇಡ್ಸಿ. ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಎಲ್ಲಾನು ಫೋಟೋಗಳು ಚಿಕ್ಕ ಎಲ್ಲ ಇಟ್ಕೊಂಡಿರೋ ಬದಲು ಈ ತರದ್ ಬೆಳ್ಳಿ ಹಿಡಿದಿಟ್ಕೊಂಡ್ಬಿಟ್ರೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಅದು ನಾನು ಹೇಳೋದು. ತುಂಬಾ ನೀಟಾಗಿರುತ್ತೆ ಈ ತರ. ಇದೇ ಸೈಜಲ್ಲಿ ಲಕ್ಷ್ಮಿನೂ ಬರುತ್ತೆ, ಗಣೇಶ ಬರುತ್ತೆ, ಸರಸ್ವತಿ ಬರುತ್ತೆ, ಎಲ್ಲ ದೇವರುಗಳು ಬರ್ತಾರೆ. ನಿಮ್ಗೆ ಯಾವ್ದು ಬೇಕಂದ್ರೆ ಅದು ಆರ್ಡರ್ ಮಾಡಿ. ಮತ್ತೆ ನಾನು ಹೇಳೋದಷ್ಟೇ, ನಿಮ್ಗೆ ಮೊದಲೇ ನೀವು ಪ್ರಿಪೇರ್ ಆಗಿರ್ಬೇಕು. ಎಷ್ಟು ಹೈಟ್ ಇರಬೇಕು, ಏನು ಇಲ್ಲ, ನಿಮ್ ಬಜೆಟ್ ಹೇಳಿ, ಎಷ್ಟು ಬಜೆಟ್ ಅಲ್ಲಿ ನಮ್ಗೆ ಬೇಕು ಅಂತ. ಇವಾಗ ಇದು ಬಂದು ಒಂದು 13,000 ರಿಂದ 15,000 ಅನ್ಕೊಳ್ಳಿ, ಇಷ್ಟ ಆಗ್ತಿದೆ. ಇದು ಎಷ್ಟಿದೆ ನೋಡಿ, ನನ್ನ ಪ್ರಕಾರ ಇವಾಗ ಕೈಯಲ್ಲಿ ಇಟ್ಕೊಂಡು ನಾನು ತೋರಿಸ್ತಿದ್ದೀನಲ್ಲ, ನೋಡಿ ನನ್ನ ಕೈಯಲ್ಲಿ ಇಷ್ಟು ಬರ್ತಿದೆ. ಇಷ್ಟು ಸೈಜ್ಗೆ ಸಾಕು ಇದು. ನೋಡಿ ನನ್ನ ಬೆರಳುಗಳೆಲ್ಲ ನೀವು ಅಂದಾಜು ಮಾಡ್ಬೋದು. 3 ಬೆರಳು ಅಷ್ಟು ದಪ್ಪ ಬಂದಿದೆ ಇದು. ಇನ್ನು ಸ್ವಲ್ಪ ಜಾಸ್ತಿನೇ ಇದೆ.
ಹೈಟಲ್ಲಿ ಹೇಳ್ಬೇಕಂದ್ರೆ ಒಂದು ಸ್ಕೇಲಲ್ಲಿ ಮತ್ತೆ ನೋಡಿ ಹೇಳ್ತೀನಿ ಬಿಡಿ ಇದು. ಅದಾಯ್ತಾ. ಇದು ತೋರಿಸ್ಬಿಡ್ತೀನಿ ಇರಪ್ಪ, ಅದೊಂದು ಯಾಕೆ ಪೆಂಡಿಂಗ್. 2 ಇಂಚ್ ಹೈಟ್ ಬರ್ತಿದೆ. 2 ಇಂಚ್ ಇದೆ. ಅಗಲ ಬಂದ್ಬಿಟ್ಟು 1.5 ಇಂಚ್ ಹಂಗೆ ಬರುತ್ತೆ. 1.5 ಇಂಚ್, ಒಂದೂವರೆ ಇಂಚ್ ಅಷ್ಟು ಬರುತ್ತೆ ಅನ್ಕೊಳ್ಳಿ. ಅಗಲ ಇಷ್ಟು. ನಾನು ಹೇಳೋದು ನಿಮಗೆ 3 ಇಂಚ್ ಬೇಕಂದ್ರೆ ಸುಮಾರು ಅಂದ್ರೆ 300-400 ಗ್ರಾಮ್ ಆಗೋಗುತ್ತೆ. ಇದು ನನ್ನ ಪ್ರಕಾರ 2 ಇಂಚ್ 2.5 ಇಂಚ್ ಸಾಕು ಅಷ್ಟೇ. 2 ಇಂಚಿನೇ ಓವರ್ ಆಗುತ್ತೆ, ಸಾಕು. ಏನಾದರೂ ಬೇಕಿದ್ರೆ ಆರ್ಡರ್ ಮಾಡಿ ಈ ಥರದ್ದು. ಇದು ಗಣೇಶ ಹಬ್ಬ ಬರ್ತಿದೆಯಲ್ಲ, ನೀವು ಸುಮ್ಮನೆ ವೇಸ್ಟ್ ಮಾಡಬಹುದು ದುಡ್ಡಿಗೆ. ನಾನು ಹೇಳೋದು ಅಷ್ಟೇನೆ, ಹೂವು ಆಗ್ಬಿಟ್ಟು ಹಣ್ಣುಗಳಾಗ್ಬಿಟ್ಟು ಅವೆಲ್ಲ ತಿನ್ನಲ್ಲ. ಅದು ಏನು ಡೆಕೋರೇಷನ್ ಮಾಡ್ತಾರೆ ಸುಮ್ಮ ಓವರ್ ಆಗಿ, ಅದೆಲ್ಲ ಮಾಡಬೇಡಿ. ಏನು ಯೂಸ್ ಇಲ್ಲ ಇವ್ರೆ. ನಾನು ಹೇಳೋದಷ್ಟೇ, ಹಬ್ಬ ಮಾಡೋದು ನಮ್ಮ ಮನೆಯಲ್ಲ ಅಷ್ಟೇ. ನಾನು ಹೇಳೋದಷ್ಟೇ. ನಾನು ಇವಾಗ ಸ್ವಲ್ಪ ಚೇಂಜ್ ಆಗಿದ್ದಾರೆ ತುಂಬಾ. ಅದೇನೋ ಹೂವುಗಳು ತಂದ್ಬಿಟ್ಟು ಆ ಟೈಮಲ್ಲಿ ರೇಟ್ ಜಾಸ್ತಿ ಇರುತ್ತೆ ಹೂವು, ಅವೆಲ್ಲ ತಂದ್ಬಿಟ್ಟು ಅದನ್ನ ಹಾಕ್ಬಿಟ್ಟು ಏನೇನೋ ಮಾಡ್ತಾರೆ. ಆ ಥರ ಎಲ್ಲ ಮಾಡಬೇಡಿ. ವೇಸ್ಟ್ ಮಾಡ್ದಿರಾ ಈ ತರ ಬೆಳ್ಳಿ ಮೇಲೆನೋ ಚಿನ್ನದ ಮೇಲೆ ನೀವು ಇನ್ವೆಸ್ಟ್ ಮಾಡಿ ಒಳ್ಳೆಯದೇ. ಇದು ಸರ ನೋಡ್ಬೋದು. ಸರ ಬಂದ್ಬಿಟ್ಟು ತೂಕ ಬಂದು ಇದು ಬಂದು 27 ಗ್ರಾಮ್ ಆಗಿದೆ. ಇದು ಡಿಸೈನ್ ಏನಂದ್ರೆ ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿರಿ. ಬೇಕಾದ್ರೆ ಏನಾದ್ರು ಬೇಕಾದ್ರೆ ಈ ತರ ಬೇಕಿದ್ರೆ ಆರ್ಡರ್ ಮಾಡಿ. ಇದು ಬಂದು ಮಣಿಗಳು ಬಂದು 3 ಕಡೆ ಹಾಕಿದೀವಿ ಗ್ರೀನ್ ಬೀಡ್ಸ್. ಮತ್ತೆ ಈ ಬೀಡ್ಸ್ ತೂಕ ಜಡ ಅಂತೀವಣ್ಣ, ಇದನ್ನ ಜೇಡ್ಸ್ ಅಂತೀವಿ. ಅದರ ತೂಕ ಕೂಡ ವಾಪಸ್ ಕೊಡ್ತೀವಿ. ಇದು ಸಿಕಟಿಂಗ್ ಗುಂಡು ಹಾಕಿದೀವಿ ಮಧ್ಯದಲ್ಲಿ, ತುಂಬಾ ಚೆನ್ನಾಗಿದೆ. ಉದ್ದ ಬಂದ್ಬಿಟ್ಟು ಇದು ಬಂದು 25 ಇಂಚ್ ಅಷ್ಟು ಉದ್ದ ಇದೆ ಅನ್ಸುತ್ತೆ. ಇದು ನೋಡ್ತೀನಿ ರೀ. 25-26 ಇಂಚ್ ಉದ್ದ ಇದೆ ಇದು. ನಿಮ್ಗೆ ಏನಾದ್ರು ಬೇಕಾದ್ರೆ ಈ ತರ ಬೇಕಾದ್ರೆ ಆರ್ಡರ್ ಮಾಡಿ. ಇದು ಏನಂದ್ರೆ ಅವರು ಇದ್ರ ಕೊನೆಯಲ್ಲಿ ಬೇಕಾದ್ರೆ ಏನಾದ್ರು ಡಾಲರ್ ಹಾಕೋಬಹುದು, ಇಲ್ಲ ಹಂಗೆ ಕೂಡ ಹಾಕೋಬಹುದು. ಇದು ವಿಷಯ. ಇದೊಂದಾಯ್ತು. ಮತ್ತೆ ಬಂದು ವಂಕಿ ಉಂಗ್ರದ ಬಗ್ಗೆ ಹೇಳ್ತೀನಿ. ವಂಕಿ ಉಂಗ್ರ ಆರ್ಡರ್ ಮಾಡಿರೋದು ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಇನ್ನ ಅವರು ಸರ ಒಂದು ಹೇಳಿದ್ದಾರೆ, ಹೇಳಿದ್ದೀನಿ. ಅದು ಫಸ್ಟ್ ಟೈಮ್ ಮಾಡ್ತಿರೋ ನಮ್ಗೆ ಆರ್ಡರ್ ಇದು. ಇದು ವಂಕಿ ಉಂಗ್ರ ಏನಂದ್ರೆ ನಮ್ಮೂರಲ್ಲೇ ಚಿಂತಾಮಣಿಯಲ್ಲೇ ರೆಡಿ ಮಾಡಿದ್ದು, ಹಂಗಾಗಿ ಬೇಗ ರೆಡಿ ಆಗೋಗಿದೆ. ಅದು ಸರ ಹಾರ ಮಾತ್ರ ಬೆಂಗಳೂರಲ್ಲಿ ಕೊಟ್ಟಿದ್ದೀವಿ, ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಇದು ಬಂದು ಇದು ಸ್ಟೋನ್ ಬಂದು ಇದಕ್ಕೆ ಬಂದು ಶಾರದಾ ರೆಡ್ಡಿ ಅಂತೀವಿ, ಅದು ಹಾಕಿರೋದು. ಇದು ಬಂದು 916 ಮಾಡಿರೋದು. ವಂಕಿ ಉಂಗ್ರ ತೂಕ ಬಂದು 5 ಗ್ರಾಮ್ ಇದೆ. ಇದು ಒಂದಾಯ್ತು. ಮತ್ತೆ ಕಸ್ಟಮರ್ ಒಂದು ಗಿಫ್ಟ್ ಮಾಡ್ಲಿಕ್ಕೆ ಅಂತ ಹೇಳಿದ್ನಲ್ಲ, ಇದು ಬಂದು ಉಂಗ್ರ ಬಂದು ಇದು 4 ಗ್ರಾಮ್ ಅಲ್ಲಿ ಆಗಿದೆ. ಏನಂದ್ರೆ ನೋಡ್ಲಿಕ್ಕೆ ಮೇಲ್ಗಡೆ ಚೆನ್ನಾಗಿ ಕಾಣಿಸುತ್ತೆ, ಒಳಗಡೆ ಎಲ್ಲ ಟೋಲ್ ಇರುತ್ತೆ ಸ್ವಲ್ಪ. ಮತ್ತೆ ಇದೇನಂದ್ರೆ ಇದ್ರ ಜೊತೆಗೆ ಇದು ಇನ್ನ ಸ್ವಲ್ಪ ತೂಕ ಇದ್ರೆ ಚೆನ್ನಾಗೇ ಇರುತ್ತೆ. ಹಿಂಗೇನು ತೂಕ ಅಂದ್ರೆ ಜಾಸ್ತಿ ನೋಡ್ಬೇಕು, ಒಂದು 8 ಗ್ರಾಮ್ ಆದ್ರೂ ಇಡ್ಬೇಕು. ಅವಾಗ ಇದು ಚೆನ್ನಾಗಿ ಬರುತ್ತೆ. ಇದೊಂದಾಯ್ತು. ನಿಮ್ಗೆ ಏನಾದ್ರು ಈ ತರ ಬೇಕಿದ್ರೆ ಬಂದು ಜೇಸನ್ನಲ್ಲಿ ಆರ್ಡರ್ ಮಾಡಿ. ಮತ್ತೆ ನಾನು ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಇಷ್ಟೇ ತೂಕದಲ್ಲಿ ಬೇಕು ಅಷ್ಟೇ ತೂಕದಲ್ಲಿ ಬೇಕು ಅನ್ನಂಗಿದ್ರೆ ಜೇಸನ್ನಲ್ಲಿ ಆರ್ಡರ್ ಮಾಡಬೇಡಿ. ಸ್ವಲ್ಪ ತೂಕ ಹೆಚ್ಚು ಕಡಿಮೆ ಆಗುತ್ತೆ, ಅದಕ್ಕೆಲ್ಲ ನಾವು ಬಳಸ್ತೀವಪ್ಪ, ನಂಗೆ ಆ ಶಕ್ತಿ ಇದೆ ಅನ್ನೋ ತರ ಇದ್ರೇನೆ ಆರ್ಡರ್ ಮಾಡಿ. ಸುಮ್ಮನೆ ಆರ್ಡರ್ ಮಾಡಿಬಿಟ್ಟು ಅಯ್ಯೋ ನಾವು ಗಿಫ್ಟ್ ಕೊಡಬೇಕಾಗಿತ್ತು ಜಾಸ್ತಿ ಆಗೋಯ್ತು ಆ ಥರ ಭಯ ಪಡೋದು, ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳೋದು, ಅದೆಲ್ಲ ಟೆನ್ಷನ್ ತಗೋಬೇಡಿ. ಇದ್ರೆ ನಿಮ್ಮ ಮನೆಗೆ ಇರುತ್ತೆ. ಆಯ್ತಾ, ಅದೊಂದಾಯ್ತು. ಇಷ್ಟೇ, ಇನ್ನೇನಿಲ್ಲ ವಿಡಿಯೋದಲ್ಲಿ ಹೇಳಲಿಕ್ಕೆ ಏನಿಲ್ಲ. ನಿಮ್ಗೆ ಏನಾದ್ರು ಬೇಕಿದ್ರೆ ಆರ್ಡರ್ ಮಾಡಿ. ಥ್ಯಾಂಕ್ ಯು, ಬಾಯ್.